ಗಂಡ ಹೆಂಡತಿಗೆ ಕಾಮ ಲೈಂಗಿಕ ದೌರ್ಜನ್ಯ ಕೊಡೋದನ್ನು ಗಮನಿಸಿರ್ತೀರಿ. ಇಲ್ಲಿ ಹೆಂಡತಿಯಿಂದಲೇ ಗಂಡನಿಗೆ ಲೈಂಗಿಕ ದೌರ್ಜನ್ಯ. ಸಿಲಿಕಾನ್ ಸಿಟಿಯಲ್ಲಿ ಪತ್ನಿಯ ಕಾಮದ ವಿಕೃತಿ. ನಮ್ಮ ಬೆಂಗಳೂರು ಪರಿಸ್ಥಿತಿ ನೋಡಿ. ಸಿಲಿಕಾನ್ ಸಿಟಿಯಲ್ಲಿ ಪತ್ನಿಯ ಕಾಮದ ವಿಕೃತಿ. ಪತಿಗೆ ಪತ್ನಿಯಿಂದಲೇ ವಿಕೃತ ಡಿಮ್ಯಾಂಡ್. ಪತ್ನಿಯ ಲೈಂಗಿಕ ವಾಂಛೆಗೆ ಬೆಚ್ಚಿ ಬಿದ್ದ ಗಂಡ. ಅಯ್ಯೋ ಭಗವಂತ. ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಸಂತ್ರಸ್ತ ಪತಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಠಾಣೆಗೆ ಹೋಗವನೆ. ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ ಇದು. ನನ್ನ ಗೆಳತಿಯ ಜೊತೆಗೂ ಬೆಡ್ ಹಂಚಿ ತಿನ್ನೋದಕ್ಕದೇನು ಕಾಶಿನ್ ತಂದಿರೋ ಹಲವು ಅನ್ಕೊಂಡಿದ್ದೀರ. ವಿಡಿಯೋ ತೋರಿಸ್ತಾಳಂತೆ, ಹಿಂಗೆ ಮಾಡಬೇಕು ಅಂತಾಳಂತೆ. ಹೆಣ್ಣು ಸಂಸಾರದ ಕಣ್ಣು ಅಂತ ಕರೀತೀವಿ. ಈ ಹೆಣ್ಣು ಹಣ್ಣಾಗಿ ಹುಣ್ಣಾಗಿ ಕೊನೆಗೆ ಅಮೃತಹಳ್ಳಿಲಿ ಕೇಸ್ ದಾಖಲಾಗಿದೆ. ಏನಂತ ಕರೀತೀರಿ? ಲಕ್ಷಾಂತರ ಮೌಲ್ಯದ ಒಡವೆ ಪಂಗನಾಮ, ರಾಜಿ ಪಂಚಾಯಿತಿ ಫೇಲು, ಈಗ ಪೊಲೀಸ್ ಕೇಸು. ನಿಮಗೆ ನೆನಪಿರಬಹುದು, ಹುದಾದಲ್ಲಿ ಹುಬ್ಬಳ್ಳಿ ಧಾರವಾಡದ ಕಮಿಷನರ್ ಶಶಿಕುಮಾರ್ ಎದುರುಗಡೆ ಒಬ್ಬ ಗಂಡ ದೊಪ್ಪನ ಎದ್ದು ನಿಂತ. ನನ್ನ ಹೆಂಡತಿ ವಿಪರೀತವಾಗಿ ಮನೇಲಿ ಹೊಡಿತಾಳೆ ಅಂತ ಹೇಳಿ ಒಂದು ಕಂಪ್ಲೇಂಟು ಈ ಹಿಂದೆ ಒಂದು 3 ತಿಂಗಳ ಹಿಂದೆ. ಆ ಕಂಪ್ಲೇಂಟ್ ಕಂಡು ಎಲ್ಲಿಂದ ನಗಬೇಕು ಅನ್ನೋದು ಶಶಿಕುಮಾರ್ಗೆ ಕನ್ಫ್ಯೂಸು. ಗಂಡ ಜುಟ್ಟಿ ಹಿಡ್ಕೊಂಡು ಗೋಡೆ ಗುತ್ತಾನೆ ಅನ್ನೋದು ಕಾಮನ್ನು. ಅದರ ಅರ್ಥ ಅದು ಮಾಡಬೇಕು ಅಂತೇನೂ ಅಲ್ಲ. ಆದರೆ ಹೆಂಡತಿ ದಿನಂಪ್ರತಿ ನನಗೆ ಹೊಡಿತಾಳೆ ಅನ್ನೋದು ಗಂಡನ ಕಂಪ್ಲೇಂಟ್ ಈ ಹಿಂದೆ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ. ಅದು ಮನಸ್ಸಿನಿಂದ ಮಾಸುವ ಮುನ್ನವೇ ಬೆಂಗಳೂರಿನಲ್ಲೊಂದು ಅಮೃತಹಳ್ಳಿ ಠಾಣೆಯಲ್ಲೊಂದು ಕೇಸು. ಈ ಕೇಸ್ ಏನಂದ್ರೆ, ಪತ್ನಿಗೆ ವಿಪರೀತವಾದಂತಹ ಕಾಮವಾಂಚೆ. ನೋಡ್ರಿ, ಗಂಡ ಹೆಂಡತಿಯ ಶೃಂಗಾರ ಕಾವ್ಯಗಳು, ಸಂಸಾರದ ಸೌಂದರ್ಯ. ತನ್ನ ಗಂಡ ಮತ್ತೊಂದು ಪರಸ್ತ್ರೀಯ ಜೊತೆ ಹಾಸಿಗೆ ಹಂಚ್ಕೋಬಾರದು ಅನ್ನೋದು ಒಂದು ಹೆಂಡತಿಯ ಮೂಲಭೂತವಾದ ಹಕ್ಕು ಮತ್ತು ಸ್ವಾತಂತ್ರ್ಯ. ಅಂತಹ ಭಾರತದಲ್ಲಿ ನನಗೆ ಮಾತ್ರ ಅಲ್ಲ, ನನ್ನ ಗೆಳತಿಗೂ ಕೂಡ ಇದೇ ಸುಖ ಸವಲತ್ತುಗಳನ್ನು ಕೊಡಬೇಕು ಅಂತ ಹಠ ಹಿಡಿತಾಳಂತೆ. ಮೀಸೆ ಹೊತ್ತು ಗಂಡನ ಆತ್ಮಾಭಿಮಾನ ಮಂಗಳೂರು ಸಮುದ್ರಕ್ಕೆ ಹೋಮ ಬಿಟ್ಟಂಗಾಯ್ತು. ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಲೀಸರಿಗೆ ಇದೊಂಥರ ಮುಜುಗರ. ಕಂಪ್ಲೇಂಟ್ ಬರೆದು ಕೊಟ್ಟ ಗಂಡ ಅದನ್ನ ಓದಿ ಪ್ರಾಥಮಿಕ FIR ದಾಖಲು ಮಾಡಬೇಕಲ್ಲ ಪೊಲೀಸ್ನವರು. ಓದ್ತಾನೆ ಪಾಪ ಪೊಲೀಸು ಮನಸ್ಸಲ್ಲೇ ನಕ್ಕಣ್ಣು. ನೋಡಿ, ಇದನ್ನ ವಿಜೃಂಭಣೆಯಿಂದ ಹೇಳ್ತಿಲ್ಲ. ಫ್ರೀಡಮ್ ಟಿವಿಯ ಸುದ್ದಿಗಳು ಕಟ್ಟಕಡೆಯ ಕಾಮನ್ ಮ್ಯಾನಿಗೂ ಅರ್ಥ ಆಗಬೇಕು ಅನ್ನೋ ದೃಷ್ಟಿ. ಗಂಡನನ್ನ ಗುಲಾಮನನ್ನಾಗಿ ಮಾಡಿಸಿ ಗುಲಾಮನ ಪತ್ನಿಯಾಗಿ ಬದುಕುವುದಕ್ಕಿಂತಲೂ ಗಂಡನನ್ನ ರಾಜನನ್ನಾಗಿ ಮಾಡಿ ರಾಜನ ಹೆಂಡತಿ ಅಂತ ಕರೆಸ್ಕೊಳ್ಳಿ. ನೋಡಿ, ಸಮಸ್ಯೆಗೆ ಪರಿಹಾರ ಸಿಗಬಹುದಾದ ಸಮಸ್ಯೆಗಳಾಗಿದ್ರೆ ಮನೆ ಹಿರೀಕರಿಗೆ ಹೇಳಿ ರಾಜಿ ಪಂಚಾಯಿತಿ ಮಾಡಿಸ್ಕೋಬಹುದು. ಇನ್ನು ಅದಕ್ಕೂ ಮೀರಿದ ಸಮಸ್ಯೆ ಎಂದಾದರೆ ಕಾನೂನಲ್ಲಿ ಅವಕಾಶಗಳಿದ್ದಾವೆ. ಇಬ್ಬರಿಗೂ ಸ್ವತಂತ್ರವಾಗಿ ಬೇರೆ ಬೇರೆಯಾಗಿ ಜೀವನ ಮಾಡಬಹುದು. ಇದ್ಯಾವ ತರಹದ ವಿಕೃತಾರಿ? ಶೀಲ ಮಾನ ಅನ್ನೋದು ಕೇವಲ ಹೆಣ್ಣಿಗೆ ಮಾತ್ರ ಸೀಮಿತ ಅಲ್ಲ. ಗಂಡಂಗೂ ಕೂಡ ಶೀಲ, ಮಾನ, ಲಜ್ಜೆ ಇವೆಲ್ಲವೂ, ನಾಚಿಕೆ ಇವೆಲ್ಲವೂ ಗಂಡಂಗೂ ಇರ್ತವೆ. ಹೆಣ್ಣನ್ನು ನಾವು ಶೀಲಲು ಅಂತ ಕರೀತೀವಿ, ಆಕೆ ಕರುಣಾಮಯಿ ಅಂತ ಕರೀತೀವಿ. ನೋಡಿ, ಇದರಲ್ಲಿ ಯಾವ ತರಹದ ಕರುಣೆಗಳು ಕಾಣ್ತಾ ಇದೆ. ಗಂಡ ಹೆಂಡತಿ ಅದೊಂಥರಹದ ಪ್ರೈವಸಿ ಜೀವನ. ಗಂಡನ ದೇಹ ಮತ್ತು ಮನಸ್ಸು ಹೆಂಡತಿಗೆ ಮಾತ್ರ ಸೀಮಿತ, ಪಕ್ಕದ ಮನೆಯವರಿಗೆಲ್ಲ ಸೀಮಿತ ಅಲ್ಲ ಅದು. ನೋಡಿ, ಇದರಲ್ಲಿ ವಿಚಿತ್ರ ಏನು ಅಂದರೆ, ಪತಿಗೆ ಪತ್ನಿಯಿಂದಲೇ ವಿಕೃತ ಡಿಮ್ಯಾಂಡು. ಪತ್ನಿಯಲ್ಲೇ ನೋಡಿ, ಇದೊಂದು ಆರೋಪ ಕೇಳಿ ಬಂದಿದೆ. ಇನ್ನು ಇದರ ಸತ್ಯಾಸತ್ಯತೆ ಪೊಲೀಸರು ಹೇಳಬೇಕು. ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಸಂತ್ರಸ್ತ ಪತಿ. ಇದು ಬೆಂಗಳೂರಿನಲ್ಲಿ ಹೊಸತಲ್ಲ. ನಾನು ಹೇಳಿದ ಹಾಗೆ ಹುಬ್ಬಳ್ಳಿ ಧಾರವಾಡದಲ್ಲೂ ಕೂಡ ಇದೇ ತರಹದ ಘಟನೆ ನಡೆದಿತ್ತು. ಅದರ ಅರ್ಥ ಅಲ್ಲಿ ಹೆಂಡತಿ ಗಂಡನ ಹೊಡಿತಾ ಇದ್ಲು. ಆದರೆ ಈ ಕೇಸ್ನಲ್ಲಿ ಬೇರೆನೆ. ಮೊಬೈಲು ತೆಗೆದು ಅದರಲ್ಲೊಂದು ವಿಡಿಯೋ ಪ್ಲೇ ಮಾಡಿ, ಹಿಂಗೆ ನಿನಗೆ ಮಾಡೋದಕ್ಕಾಗಲ್ಲ, ನಾವು ಯಾವ ವರ್ತಮಾನದಲ್ಲಿ ಬದುಕ್ತಾ ಇದ್ದೀವಿ? ಕುದುರೆ ಬಾಲನಲ್ಲಾಡಿಸೋ ಪ್ರಕೃತಿ, ಬಾಲನೇ ಕುದುರೆ ನಲ್ಲಾಡಿಸ್ತಾ ಇದೆಯಲ್ಲ. ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ ಇದು. ನನ್ನ ಗೆಳತಿಯ ಜೊತೆಗೆ ಬೆಡ್ ಹಂಚ್ಕೋ. ಧಾರವಾಡದಿಂದ ತಂದಿರೋ ಪೇಡ ಅನ್ಕೊಂಡಿದ್ದೀರೇನು? ದೈಹಿಕ ಸಂಬಂಧಕ್ಕೆ ಒತ್ತಾಯಿಸ್ತಾ ಇದ್ದಂತಹ ಪತಿಗೆ ಅಶ್ಲೀಲ ವಿಡಿಯೋ ಕಳುಹಿಸಿ ವಿಕೃತಿ. ಹಳೆ ಲೈಂಗಿಕ ಸಂಬಂಧದ ಬಗ್ಗೆಯೂ ಹೇಳಿದ್ದ ಪತ್ನಿ ಅಶ್ಲೀಲ ವಿಡಿಯೋ ತೋರಿಸಿ ಪತಿಗೆ ಟಾರ್ಚರು, ಹಿಂಗೆ ಮಾಡಬೇಕು ಅಂತ. ಊರವರೆಲ್ಲರೂ ಬಂದು ಬಡಿಯೋದಕ್ಕದೇನು ಸರ್ಕಾರಿ ಶಾಲೆಯ ಗಂಟೆ ಅಲ್ಲ.
ಕಟ್ಕೊಂಡಿರೋ ಗಂಡ, ಲಕ್ಷಾಂತರ ಮೌಲ್ಯದ ಒಡವೆಗೂ ಪಂಗನಾಮ, ರಾಜಿ ಪಂಚಾಯಿತಿ ಫೇಲು, ಈಗ ಪೊಲೀಸ್ ಕೇಸು. ಅಮೃತಹಳ್ಳಿ ಪೊಲೀಸರು ತೀರ್ಮಾನ ಮಾಡಬೇಕು. ಸಂತ್ರಸ್ತ ನೋಡ್ರಿ, ಗಂಡು ಹೆಣ್ಣಿಗಾಗಿ ತಾಜ್ ಮಹಲ್ ಕಟ್ಟವನೆ, ಹೆಣ್ಣಿನ ವಿಪರೀತವಾದಂತಹ ಮೋಹಕ್ಕೆ ಬಿದ್ದು ಎಷ್ಟೋ ಗಂಡಸರು ಸನ್ಯಾಸಿ ಆಗವ್ರೆ. ಗಂಡಿಗಾಗಿ ಎಲ್ಲಾದರೂ ತಾಜ್ ಮಹಲ್ ಕಟ್ಟಿರೋ ಇತಿಹಾಸ ಇದೆಯಾ ಭಾರತದಲ್ಲಿ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.